ಒಬ್ಬ ನಟನಾಗಿ ನಾವು ಸಿನಿಮಾಗಳಲ್ಲಾಗಿರ್ಬೋದು ಅಥವಾ ಬಿಗ್ ಬಾಸ್ ನಿರೂಪಕರಾಗಿ ಬಿಗ್ ಬಾಸ್ ಅಲ್ಲಿ ಸುದೀಪ್ ಅವರನ್ನ ನಾವು ನೋಡಿರ್ತೀವಿ. ಆಸ್ ಎ ಪರ್ಸನ್ ಆಗಿ ಅವರ ಸುತ್ತಮುತ್ತ ಇರುವಂತವ್ರನ್ನ ಒಂದು ಗಮನಕ್ಕೆ ಬಂದಿರುತ್ತೆ. ಅಂದ್ರೆ ನಾನು ಏನ್ ಹೇಳಕ್ ಹೊರಟಿನಿ ಅಂದ್ರೆ, ಹೀರೋ ಆಗಿ ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತೀವಿ. ಬಿಗ್ ಬಾಸ್ ಹೋಸ್ಟ್ ಆಗಿ ನಾವು ಕಿರುತೆರೆಯಲ್ಲಿ ನೋಡ್ತಾ ಇರ್ತೀವಿ. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಶೋ ಮೂಲಕ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಕಾಣಬೇಕು ಅಂದ್ರೆ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನ ನೋಡಿದಾಗ ಗೊತ್ತಾಗುತ್ತೆ ಅಂತ. ಹ್ಮ್ ಸೊ ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳನ್ನ ನೋಡಿದಾಗ ಅವರ ನಡ್ಕೊಳ್ಳುವಂತ ರೀತಿಯಿಂದ ಗೊತ್ತಾಗುತ್ತೆ. ಸೊ ಇವ್ರೆಂತ ಅವರ ಸಹವಾಸವನ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹ್ಮ್ ಸೊ ಸುದೀಪ್ ಅವರ ಒಂದು ಸುತ್ತಮುತ್ತ ಇರುವಂತಹ ವ್ಯಕ್ತಿಗಳ ಬಗ್ಗೆ ಹೇಳೋದಾದ್ರೆ, ಯಾಕಂತಂದ್ರೆ ಸಾಕಷ್ಟು ಜನರಿಗೆ ಸುದೀಪ್ ಅವ್ರ ಇನ್ಸ್ಪಿರೇಷನ್. ಯಾಕಂತಂದ್ರೆ ನಾನ್ ನೋಡಿರೋ ಹಾಗೆ, ನಾನ್ ಕೇಳ್ಪಟ್ಟಿರೋ ಹಾಗೆ ಚಿತ್ರದುರ್ಗದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಸುದೀಪ್ ಅವರ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಎಷ್ಟೋ ಜನರಿಗೆ ಆಂಬ್ಯುಲೆನ್ಸ್ ಸೇವೆಯನ್ನ ಮಾಡಿದ್ದಾರೆ. ಹ್ಮ್ ಸೊ ಇಂತ ಒಂದು ಅವರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡಿರುವಂತವ್ರು, ಅವ್ರ ಸುತ್ತಮುತ್ತ ಇರುವಂತವ್ರು ಎಲ್ಲೋ ಒಂದ್ ಕಡೆ ಅವರಿಗೇನೆ ಒಂದ್ ಕೆಟ್ಟ ಹೆಸರು ತಗೋಬರುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನಾನಿವಾಗ ಹೆಂಗ್ ಹೇಳಿ ಇದು ಓಕೆ. ಇವಾಗ ನಾನು ಯಾವಾಗ ಇಂಟ್ರೊಡ್ಯೂಸ್ ಆದ್ನೋ ಅಣ್ಣಂಗೆ, ಅದಕ್ಕಿಂತ ಮುಂಚೆ ಒಂದು ಸ್ಟೋರಿ ಇತ್ತು. ನೀವೆಲ್ಲ ನೋಡಿರ್ತೀರಾ. ತುಂಬಾ ಇಶ್ಯೂಸ್ ಆಗಿತ್ತು ಫ್ಯಾಮಿಲಿಲೇ. ಸೊ ಅದಕ್ಕೂ ಸ್ವಲ್ಪ ಜನ ಕಾರಣ, ಜೊತೆಲಿರೋರೇ ಕಾರಣ. ಸೊ ಇವಾಗ ನಾನು ಬಂದಾಗಿಂದ ಎಷ್ಟೊಂದು 8 ಇಯರ್ಸ್ ಇಂದ ನಾನು ಅಣ್ಣ ಫ್ರೆಂಡ್ಸ್. ಸೊ ಅಷ್ಟು 8 ಇಯರ್ಸ್ ಗ್ಯಾಪಲ್ಲಿ ನಾನು ಅಣ್ಣ ಕಾನ್ಸ್ಟೆಂಟ್ ಆಗಿದ್ದೀವಿ. ಹ್ಮ್. ಒಂದು ಬಾಂಡಿಂಗು, ಒಂದು ರಿಲೇಷನ್ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದೀವಿ. ಹ್ಮ್. ಇವತ್ವರೆಗೂ ಅಷ್ಟೇ, ನನ್ನಿಂದ ಅವ್ರಿಗೇನು ಆಗ್ಬೇಕಾಗಿಲ್ಲ, ಇಲ್ಲ ಅವರಿಂದ ನನ್ಗೇನು ಆಗ್ಬೇಕಾಗಿಲ್ಲ. ಬಟ್ ಅದೊಂದು ಮಾರಲ್ ಸಪೋರ್ಟು, ಫ್ರೆಂಡ್ಶಿಪ್, ಬಾಂಡಿಂಗ್ ಹಂಗೆ ಇದೆ. ಲವ್, ಕೇರ್, ರೆಸ್ಪೆಕ್ಟ್ ಇಷ್ಟೇ ಇರೋದು ನಮ್ಮ ಮಧ್ಯೆ. ಅದು ಬಿಟ್ರೆ ಬೇರೆ ಏನೂ ಇಲ್ಲ. ಅದಕ್ಕೋಸ್ಕರ ಈ ಜರ್ನಿ ನಮ್ದು. ಸೊ ಮಿಕ್ಕಿದವರೆಲ್ಲ ಹೆಂಗೆ ಅಂದ್ರೆ, ನಾನು ಮೋಸ್ಟ್ ಆಫ್ ದ ಪೀಪಲ್ ನೋಡಿರೋದು ಅಜೆಂಡಾಸ್ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಸೊ ಇವ್ರ ಕ್ಯಾರೆಕ್ಟರ್ಗಳು ಹೆಂಗೆ ಅಂದ್ರೆ, 10 ದಿನ ಬರ್ತಾರೆ, 10 ದಿನ ಅಣ್ಣಂಗೆ ಕಾಲ್ ಆಗ್ಲಿ, ಫೋನ್ ಆಗ್ಲಿ ಏನು ರೆಸ್ಪಾಂಡ್ ಮಾಡಲ್ಲ. ನೆಕ್ಸ್ಟ್ ತಿರ್ಗಾ 10 ದಿನ ಬರ್ತಾರೆ ಬೇರೆ ಕೆಲ್ಸಕ್ಕೆ. ಈ ಥರನೇ ನಾನು ನೋಡಿರೋದು. ನಿಮ್ಗೆ ಯಾರು ಟ್ರೂ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗೆ ನಿಮ್ಗೆ ಯಾವತ್ತೂ ಅಷ್ಟೇ, ನೀವು ಇನ್ ಕೇಸ್ ನನಗೆ ಇವಾಗ ನಾವಿಬ್ಬರೇ ಟ್ರೂ ಫ್ರೆಂಡ್ಸ್ ಅನ್ಕೊಳ್ಳಿ, ಒಂದಿನ ನೀವು ಮೆಸೇಜ್ ಮಾಡಿಲ್ಲ ನನಗೆ, ಹಾಗಂತ ನಾನು ಮೆಸೇಜ್ ಮಾಡಬಾರ್ದ ನಿಮ್ಗೆ? ಸೊ ನನ್ನ ಕಡೆಯಿಂದ ನಿಮ್ಗೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ನೈಟ್ ಹೋಗ್ತಾ ಇರುತ್ತೆ. ಇವಾಗ ನಾನು ಬ್ಯುಸಿ ಆದೆ ಸ್ವಲ್ಪ, 1 or 2 days ನಿಮ್ಮ ಕಡೆಯಿಂದ ಬರ್ತಾ ಇರುತ್ತೆ. ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅದು ನಮ್ಮಿಬ್ಬರಿಗೆ ಅರ್ಥ ಆಗುತ್ತೆ. ಸೊ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ, ತುಂಬಾ ಟೈಮ್ ಗ್ಯಾಪ್ ಕೊಡೋದು. ಸೊ ಅದ್ರಲ್ಲಿ ಅಣ್ಣಂಗೆ ಅರ್ಥ ಆಗುತ್ತೆ, ಇವ್ರು ಯಾಕೆ ಇಷ್ಟೊಂದು ಟೈಮ್ ಗ್ಯಾಪ್ ಕೊಡ್ತಾರೆ ಅಂತ. ಸೊ ನಾವಿವಾಗ ಅಣ್ಣನ್ ನೋಡಿರೋ ಪ್ರಕಾರ ನಮ್ಗೆ ಒಂಥರ ದೇವ್ರ ತರ. ಓಕೆನಾ? ಸೊ ಇವಾಗ ನಾನು ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನೀವು ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ? ನೆಮ್ಮದಿ. ಆಮೇಲೆ ನಾನು ನೆಮ್ಮದಿ, ಅಲ್ಲೊಂದ್ ಸ್ವಲ್ಪ ಹೊತ್ತಿದ್ದು ಪ್ರಶಾಂತವಾಗಿದ್ದು ಬರೋಣ, ಪೀಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಓಕೆ. ನಾವೆಲ್ಲ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀವಿ ಅಂದ್ರೆ, ಒಂದು ದೇವ್ರು ಕರ್ಸ್ಕೊಳೋದು, ದೇವ್ರ ದರ್ಶನ, ಭಕ್ತಿ, ಪೂಜಾರಿ ಕೊಡೋ ಪ್ರಸಾದ ತಿನ್ಕೊಂಡು ಕೂತ್ಕೊಂಡು ವಾಪಸ್ ಬರೋದು. ಕರೆಕ್ಟಾ? ಮಿಕ್ಕಿದ ಸ್ವಲ್ಪ ನೆಗೆಟಿವ್ ಜನಗಳ ಬಗ್ಗೆ ಹೇಳ್ತೀನಿ ಇವಾಗ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವರು ರೈಟ್ ಸೈಡ್ ಏನಕ್ಕೆ ಹೂವು ಇಟ್ಟಿದ್ದಾರೆ, ಈ ಯಾರು ಭಕ್ತಾದಿಗಳು, ಪೂಜಾರಿ ಯಾಕೆ ಹಿಂಗೆ, ಪೂಜಾರಿ ಪಂಚೆ ಏನಕ್ಕೆ ಹಾಕೊಂಡವನೆ, ಪೂಜಾರಿ ಗಂಟೆ ಏನಕ್ಕೆ ಬರೆಸ್ತವನೆ, ಇದು ಎಕ್ಸ್ಪೆಕ್ಟೇಷನ್ಸ್, ಅಜೆಂಡಾಗಳು. ಓಕೆ, ನೀನು ಇಷ್ಟೆಲ್ಲ ಕಂಪ್ಲೇಂಟ್ ಮಾಡೋದಲ್ಲ, ಓಕೆ, ಕೊನೆಗೆ ದೇವ್ರು ರೆಸ್ಪಾಂಡ್ ಮಾಡಲ್ಲ ನಿಂಗೆ. ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ದೇವ್ರು ನಿಂಗೆ ರೆಸ್ಪಾಂಡ್ ಮಾಡೋದೇ ಇಲ್ಲ. ನೀನ್ ನನಗೆ ರೆಸ್ಪಾಂಡ್ ಮಾಡಲ್ವಾ ದೇವ್ರು ಅಂದ್ಬಿಟ್ಟು ದೇವ್ರ ಮೇಲೆ ಕಂಪ್ಲೇಂಟ್ ಒಂದು. ಹೌದಾ? ನೀನ್ ನನಗೆ ರೆಸ್ಪಾಂಡ್ ಮಾಡಲ್ವಾ, ನಾನು ನಿನ್ಗೆ ರೆಸ್ಪಾಂಡ್ ಮಾಡಲ್ಲ. ಸೊ ಅವ್ನು ಬಂದಿರೋದೇ ಒಂದು ಅಜೆಂಡಾ ಇಟ್ಕೊಂಡು. ಇವ್ ಭಕ್ತಾದಿಗಳೆಲ್ಲ ಏನಕ್ಕೆ ಇಷ್ಟು ವರ್ಷದಿಂದಾರೆ, ನನಗೆ ಎಕ್ಸ್ಪೀರಿಯನ್ಸ್ ಜಾಸ್ತಿ ಲೈಫಲ್ಲಿ, ನಾನು ಅಲ್ಲಿ ಬರ್ತೀನಿ ಅವನ್ಕಿಂತ ಮುಂದೆ. ಪೂಜಾರಿ ಏನಕ್ಕೆ ರೈಟ್ ಅಲ್ಲಿ ಕೊಡ್ತವನೆ ಪ್ರಸಾದ, ಲೆಫ್ಟ್ ಅಲ್ಲಿ ಕೊಡ್ಬೇಕು. ನೀನ್ ಹೋಗ್ಬಿಟ್ಟು ದೇವ್ರ ಹತ್ರನೇ ಕಂಪ್ಲೇಂಟ್ ಹೇಳ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗಿದ್ಯಾ, ಓಕೆನಾ, ನಮಸ್ಕಾರ ಹೊಡಿ, ಪೂಜಾರಿ ಪ್ರಸಾದ ಕೊಡ್ತಾರೆ, ತಿನ್ಕೊಂಡು ವಾಪಸ್ ಬಾ. ಅದನ್ನ ಬಿಟ್ಬಿಟ್ಟು ದೇವ್ರ ಬಗ್ಗೆ ಮಾತಾಡ್ತೀಯ, ಅಲ್ಲಿರೋ ಭಕ್ತಾದಿಗಳ ಬಗ್ಗೆ ಮಾತಾಡ್ತೀಯ, ಪೂಜಾರಿ ಬಗ್ಗೆನೂ ಮಾತಾಡ್ತೀಯ.
ಕೊನೆಗೆ ಅಲ್ಲಿ ಯಾವ್ದೋ ಹೂವ ಇಟ್ಟಿದಾರಂತೆ, ಅದ್ರ ಬಗ್ಗೆನೂ ಮಾತಾಡ್ತಿದ್ಯಾ. ಏನಕ್ಕೆ ಬಂದಿದ್ಯಾ ದೇವಸ್ಥಾನಕ್ಕೆ? ಫಸ್ಟ್ ಆಫ್ ಆಲ್ ದೇವ್ರು ನಿನ್ನ ಆ ದೇವಸ್ಥಾನಕ್ಕೆ ಕರ್ಸ್ಕೊಳ್ಳೋದೇ ಹೆಚ್ಚು. ಹ್ಮ್. ಕರೆಕ್ಟಾ? ಸೊ ಬೇರೆಯವರೆಲ್ಲ ನಿನ್ನ ದೇವ್ರ ತರ ಟ್ರೀಟ್ ಮಾಡ್ತವ್ರೆ ಅಂದ್ಮೇಲೆ ನಿಂದೇನ್ ಗುರು ಸ್ಪೆಷಲ್? ಸೊ ನೀನ್ ಏನಕ್ಕೆ ಬಂದಿದ್ಯಾ ದೇವಸ್ಥಾನಕ್ಕೆ? ಏನೋ ಅಜೆಂಡಾ ಇಟ್ಕೊಂಡ್ ಬಂದಿದ್ಯಾ ಅಷ್ಟೇ. ನಾನ್ ಸುಪೀರಿಯರ್ ಆಗಿ ಕಾಣಿಸ್ಕೋಬೇಕು, ನಾನೇ ಎಲ್ಲ ಕಡೆ ಇರಬೇಕು, ದೇವ್ರು ನನ್ನನ್ನು ಮಾತ್ರ ನೋಡ್ಕೋಬೇಕು, ದೇವ್ರು ನನ್ನನ್ನು ನೋಡ್ಕೊಂಡಿಲ್ಲ ಅಂದ್ರೆ ನಾನು ದೇವ್ರಿಗೂ ಹೊಡಿತೀನಿ, ಹ್ಮ್. ಆ ತರ. ಸೊ ಈ ತರ ಜನಗಳೇ ನಾನು ಅಣ್ಣ ನೋಡಿರೋದು ಲೈಫಲ್ಲಿ. ನೀವ್ ಹೇಳಿದ್ದು ಎರಡು ವೇನು ನನ್ಗೆ ಅರ್ಥ ಆಯ್ತು. ಬಟ್ ಒಬ್ಬ ನಟನಾಗಿ, ಪ್ಯಾನ್ ಇಂಡಿಯಾ ನಟನಾಗಿ, ಯಾಕಂತಂದ್ರೆ ಕೇವಲ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ ನಟಿಸಿ ಅಲ್ಲೂ ಕೂಡ ಸಾಕಷ್ಟು ಅಭಿಮಾನಿಗಳನ್ನ ಹೊಂದಿರುವಂತ ನಟನಾಗಿ ಲೈಫ್ ಅಲ್ಲಿ ತಮ್ಮದೇ ಆದಂತಹ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕೊಂಡಿರೋದ್ರಿಂದ ಯಾರ್ಯಾರು ಇಂಟೆನ್ಷನ್ ಇಂದ ಬರ್ತಾರೆ, ಯಾರ್ಯಾರ ನಿಷ್ಕಲ್ಮಶ ಪ್ರೀತಿಯಿಂದ ಬರ್ತಾರೆ ಅನ್ನುವಂಥದ್ದು ವಿಚಾರಗಳು ಅವ್ರಿಗೆ ಗೊತ್ತಾಗಲ್ವಾ ಅಂತ. 100% ಗೊತ್ತಾಗತ್ತೆ. ನಾನು ಹೇಳ್ತಾ ಇಲ್ವಾ, ಈ ಭಕ್ತಾದಿಗಳಾಗ್ಲಿ, ಈ ಲೈಫಲ್ಲಿ ಅಜೆಂಡಾ ಮತ್ತೆ ಏನೋ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬರೋರಾಗ್ಲಿ, ಅಣ್ಣಂಗೆ ಹಿಂಗ್ ಗೊತ್ತಾಗುತ್ತೆ. 28 ಇಯರ್ಸ್ ಜರ್ನಿ, ಅವ್ರಿಗೆ ಗೊತ್ತಾಗಲ್ವಾ ಯಾರು ಹಿಂಗೆ ಅಂತ. ಬಟ್ ಏನ್ ಗೊತ್ತಾ, ಅಣ್ಣಂಗೆ ಇದೆಲ್ಲ ಮ್ಯಾಟ್ರೇ ಅಲ್ಲ. ಎಷ್ಟೋ ಅವ್ರ ಒಂದು ಇಂಟರ್ವ್ಯೂನಲ್ಲಿ ಹೇಳಿ, ಎಷ್ಟೋ ಕೋಟ್ಯಾಂತರ ಜನ ನಿಮ್ ಪ್ರೀತಿಸ್ತವ್ರೆ, ಐ ಲವ್ ಯು ಅಂತವ್ರೆ, ಮುಟ್ಬೇಕು ಅಂತವ್ರೆ ಅಂದ್ಬಿಟ್ಟು ಅವ್ರನ್ನ ನೀನು ಟ್ರೀಟ್ ಮಾಡ್ತೀಯಾ? ಇಲ್ಲ ಯಾವನೋ 50 ಜನ ಐ ಹೇಟ್ ಯು, ನಾನು ನಿಂಗೆ ಚುಚ್ತೀನಿ, ಅದನ್ನ ಕೇಳ್ಸುತ್ತಾ ನಿಮ್ ಕಿವಿಗೆ? ಇವ್ರ ಬಗ್ಗೆ ಕೇರೆ ಮಾಡಲ್ಲ ಅವರು. ಸೊ ಯಾರು ಪ್ರೀತಿಸ್ತಾ ಇರ್ತಾರಲ್ಲ ಅವ್ರನ್ನ ಪ್ರೀತಿ ಮಾಡ್ತಾರೆ. ಅದು ಆ ನೆಗೆಟಿವ್ ನನ್ನ ಮಕ್ಳಿಗೆ ಗೊತ್ತಾಗ್ತಾನೂ ಇಲ್ಲ. ಅವರು ಇಲ್ಲಿ ಸೆಟ್ ಮಾಡ್ಬಿಡ್ತಾರೆ ಮೈಂಡಲ್ಲಿ, ಒಂದ್ಸತಿ ಗೊತ್ತಾದ್ಮೇಲೆ ನೆಗೆಟಿವ್ ಅಂತ. ಇವಾಗ ನಾವಿಬ್ರು ಮಾತಾಡ್ತಾ ಇದೀವಿ ಅಂದ್ರೆ, ಇವಾಗ ಅಣ್ಣ ಒಂದು ನೆಗೆಟಿವ್ ಎನರ್ಜಿ ಮಾತಾಡ್ತಿದೆ ಅಂದ್ಮೇಲೆ ನೀವ್ ಎಕ್ಸಿಸ್ಟೇ ಆಗಲ್ಲ ಅಣ್ಣಂಗೆ. ಇಲ್ಲೇ ಪ್ಲೇಸ್ ಮಾಡ್ಬಿಟ್ಟಿರ್ತಾರೆ. ಅವ್ರು ನಿಮ್ಗೆ ರೆಸ್ಪಾಂಡು ಮಾಡಲ್ಲ. ನೀವ್ ಅನ್ಕೊಂತಾ ಇರ್ತೀರ, ಓ ಮನೆ ಕರಿತವ್ರೆ, ಚೆನ್ನಾಗಿ ನೋಡ್ಕೊಂತಾರೆ, ಊಟ ಹಾಕ್ತವ್ರೆ ಅಂತ. ಬಟ್ ಇಲ್ಲಿ ಸೆಟ್ ಆಗಿರುತ್ತೆ, ಸ್ಲೋಗೆ ಕಟ್. ಸೊ ಇಷ್ಟು ವರ್ಷ ನಾವು ನೋಡಿರೋದಿದೆ. ಒಬ್ಬ ಕೂಡ ಸರ್, ನಾನು ಇದುವರೆಗೂ ನಾನು ನೋಡಿದ್ದೀನಲ್ಲ, ಅಣ್ಣ ನೀವು ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಊಟ ಮಾಡ್ತಾ ಇದ್ದೀರಾ, ನಿದ್ದೆ ಮಾಡ್ತಿದ್ದೀರಾ ಕರೆಕ್ಟಾಗೆ, ನೆಮ್ಮದಿಯಾಗಿದ್ದೀರಾ, ಇದುವರೆಗೂ ನಾನು ನೋಡೇ ಇಲ್ಲ. ಕೇಳಿರುವಂತವ್ರು ಫ್ಯಾಮಿಲಿ ಬಿಟ್ರೆ ಸ್ವಲ್ಪ. ಅದಕ್ಕೆ ಅಣ್ಣಂಗ್ ನೋಡಿ ಯಾರು ಇಂಡಸ್ಟ್ರಿ ಫ್ರೆಂಡ್ಸೇ ಇಲ್ಲ ಜಾಸ್ತಿ, ಎಲ್ಲ ಕ್ರಿಕೆಟ್ ಫ್ರೆಂಡ್ಸ್. ಜಾಸ್ತಿ ಜನ ಕ್ರಿಕೆಟ್ ಫ್ರೆಂಡ್ಸು, ಬೇರೆ ಇಂಡಸ್ಟ್ರಿ ಫ್ರೆಂಡ್ಸ್ ಇರ್ತಾರೆ. ಈ ಇಂಡಸ್ಟ್ರಿ ಫ್ರೆಂಡ್ಸ್ ಕಮ್ಮಿ. ಬಿಕಾಸ್ ಅವ್ರು ನೋಡ್ಬಿಟ್ಟಿದ್ದಾರೆ ಇಂಡಸ್ಟ್ರಿ ಅವ್ರು ಎಷ್ಟು ಕಚಡ ನನ್ನ ಮಕ್ಕಳು ಅಂತ. ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಪ್ರತಿಯೊಂದು ಅನುಭವನು ಕೂಡ ಒಂದೊಂದು ಪಾಠವನ್ನು ಕಲಿಸ್ಕೊಡ್ತಾರೆ. ನಾನ್ ನೋಡ್ತಾ ಇರ್ತೀನಲ್ಲ ಸರ್, ನನ್ಗೆ ಗೊತ್ತಾಗುತ್ತೆ. ಒಂದು ಕೇರ್ ಇಲ್ಲ, ಒಂದು ಕನ್ಸರ್ನ್ ಇರಲ್ಲ. ಅಣ್ಣ ಈ ಕೆಲಸ ಇದೆ, ಇಲ್ಲಿಗೆ ಬನ್ನಿ, ಆ ಕೆಲಸ ಇದೆ, ಅಲ್ಲಿಗೆ ಹೋಗೋಣ, ಒಂದು ವಿಡಿಯೋ ಬೈಟ್ ಕೊಡಿ, ಅದು ಮಾಡಿ, ಇದು ಮಾಡಿ, ಬರೀ ಇಷ್ಟೇ. ಬಂದಿದ ತಕ್ಷಣನೇ ಹೋಗ್ಲಿ, ಆರಾಮಾಗಿ ಕುತ್ಕೊಳ್ಳಿ, ಅಣ್ಣ ನೀವ್ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ, ಏನೂ ಇಲ್ಲ. ಕೆಲ್ಸ ಇದ್ರೆ ಮಾತ್ರ ಬರ್ತಾರೆ, ಅವ್ರ ಕೆಲಸ ಆಗ್ಬಿಡ್ಬೇಕು ಅಷ್ಟೇ. ಅಣ್ಣನು ಏನ್ ಮಾಡ್ತಾರೆ, ಅಪ್ಪ ಕೆಲ್ಸಕ್ಕೆ ಬಂದಿದ್ಯಾ, ಹೋಗಿ ಮುಗಿಸ್ಕೊಂಡು ಹೋಗು, ಇಲ್ಲಂತೂ ಇರಲ್ಲ ಅವರು, ಇಲ್ಲಿರ್ತಾರೆ ಅಷ್ಟೇ. ಅಲ್ಲ, ಎಲ್ಲೋ ಒಂದ್ ಕಡೆ ನಾವು ಮಾಡುವಂತಹ ಸಹವಾಸ ದೋಷ ನಮ್ಮ ವ್ಯಕ್ತಿತ್ವವನ್ನ ಬಿಂಬಿಸುತ್ತೆ ಅನ್ನುವಂಥದ್ದು ಇರುತ್ತೆ. ಸೊ ನಮಗೆ ಕೆಟ್ಟ ಹೆಸರು ತರುವಂತದ್ದು ಅವ್ರಿಗೆ ಗೊತ್ತಿದ್ರು ಕೂಡ ಏನಕ್ಕೆ ಅವ್ರನ್ನ ಮನೆವರೆಗೂ ಬಿಟ್ಕೊಂತಾರೆ ಅಂತ. ನಾನು ಹೇಳಿದ್ನಲ್ಲ, ಅಣ್ಣ ಮಗು ತರ. ಸ್ಟಾರ್ಟಿಂಗ್ ಅಲ್ಲಿ ಇವ್ರು ಹೆಂಗ್ ತೋರಿಸ್ಕೊಂಡ್ಬಿಡ್ತಾರೆ ಅಂದ್ರೆ, ಈ ನೆಗೆಟಿವ್ ನನ್ ಮಕ್ಳು, ನಾವೇ ಸಾಚ, ನಾವಿಲ್ದೆ ಏನೂ ಇಲ್ಲ ಅಂತ ಅಣ್ಣ ಮಗು ತರ. ನಾನು ಹೇಳ್ತಾ ಇದ್ದೀನಲ್ಲ, ಇವತ್ತು ಅಷ್ಟೇ ಅಕ್ಕ ಹೇಳ್ತಾರೆ ಅಣ್ಣಂಗೆ, ದೀಪು ಹಿಂಗಿರೋ ಹಂಗಿರೋ, ಅದು ಇದು ಅಂತ. ಬಟ್ ಅಣ್ಣ ಅದು ಕ್ಯಾರೆಕ್ಟರ್ ಹೆಂಗಿದೆ, ವೆರಿ ಹಾನೆಸ್ಟ್, ವೆರಿ ಲಾಯಲ್, ಹಂಬಲ್. ಯಾರು ನೀವ್ ಎಷ್ಟೇ ದ್ವೇಷ ಮಾಡ್ಲಿ, ಅವ್ರು ಏನಾನ ಬಂದ್ಬಿಟ್ಟು ಅಣ್ಣ ಅದು ಇದು ಅಂತ ಸ್ವಲ್ಪ ಮಸ್ಕ ಹೊಡ್ಕೊಂಡು ಹೇಳಿದ್ರೆ, ಅಣ್ಣ ಒಂಥರ ಹೋಗ್ಲಿ ಬಿಡು ಚಿನ್ನ ಅದು ಅಂದ್ಬಿಟ್ಟು ಬಿಟ್ಬಿಡ್ತಾರೆ. ಹಿ ಹ್ಯಾಸ್ ದಟ್, ಅಂದ್ರೆ ಹೆಲ್ಪಿಂಗ್ ನೇಚರ್ ಜಾಸ್ತಿ ಇರೋದ್ರಿಂದ, ಮತ್ತೆ ಕ್ಷಮಿಸೋದು ಜಾಸ್ತಿ ಇರೋದ್ರಿಂದ ಅದು ಹಂಗಾಗತ್ತೆ. ಬಟ್ ಹೋಗ್ತಾ ಹೋಗ್ತಾ ಅವರೇ ಹೊಡೆದಿರ್ತಾರೆ. ನನಗೂ ಅಣ್ಣಗೂ ಮತ್ತೆ ಹಂಗೆ ಹಿಂಗೆ ಫ್ಯಾಮಿಲಿಗೂ ಒಂಥರ ತಂದಿಡಕ್ ಟ್ರೈ ಮಾಡಿದ್ದಾರೆ ತುಂಬಾ ಜನ, ಇವಾಗ್ಲೂ ಮಾಡ್ತಾ ಇದ್ದಾರೆ. ಬಟ್ ನಾನು ಹೇಳ್ತೇನೆ, ನಾನು ತಲೆನೇ ಕೆಡ್ಸ್ಕೊಳಲ್ಲ. ನಾನು ಹೇಳಿದ್ನಲ್ಲ ಅವಾಗ್ಲೇ, ನಾನು ಯಾವಾಗ ತಪ್ಪು ಮಾಡಿರ್ತೀನಿ ಅವಾಗ ಮಾತ್ರ ತಲೆ ಕೆಡ್ಸ್ಕೊಂತೀನಿ. ನನ್ಗೆ ಇವ್ರು ಯಾರು ಏನು ಅನ್ಸೋದೇ ಇಲ್ಲ. ಇವಾಗ ಅಣ್ಣ ಕೋಟ್ಯಾಂತರ ಜನ ಫ್ಯಾನ್ಸ್ ಇದ್ದಾರೆ, ನನಗೆ ಒಂದು 1000 ಜನ ಫ್ರೆಂಡ್ಸ್ ಇದ್ದಾರೆ. 1000 ಜನ ಫ್ರೆಂಡ್ಸ್ ಅಲ್ಲಿ ಇವ್ನು ಯಾವನ ಒಬ್ಬ ಇಬ್ರು ಈ ತರ ನೆಗೆಟಿವ್ ಹೇಳ್ತಾರೆ ಅಂದ್ರೆ, ಎಂಜಾಯ್ ಮಾಡಿ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.